ಹಾಯ್ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಒಂದು ದಾಂಡಿಯಾ ಇವೆಂಟ್ಗೆ ಹೋಗ್ತಿದ್ದೆ. ಸಿಕ್ಕಾಪಟ್ಟೆ ಜ್ವರ ಇದೆ, ಆದರೂ ಬಿಡ್ತೀನಾ? ಡ್ಯಾನ್ಸ್ ಅಂದರೆ ಮೊದಲೇ ಹುಚ್ಚು. ಇದ್ರ ಬಗ್ಗೆ ನಾನು ಹೋಗ್ತಾ ಮಾತಾಡ್ತೀನಿ. ಜಸ್ಟ್ ಗೆಟ್ ರೆಡಿ ವಿತ್ ಮೀ ಫಸ್ಟ್. ಮೊದಲನೇದಾಗಿ ನಾನು ಸೆಟಫಿಲ್ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಸಿರಮ್ ಯೂಸ್ ಮಾಡ್ತಿದ್ದೀನಿ, ಪ್ಲಮ್ ಸಿರಮ್. ಅದಾದ ನಂತರ ನೆಕ್ಸ್ಟ್ ನಾನು ಸೆಟಫಿಲ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಮಾಯಿಶ್ಚರೈಸರ್ ಏನಂದರೆ ಲೈಕ್ ಫೇಸ್ ತುಂಬ ಡ್ರೈ ಆಗಿರುತ್ತೆ, ಪ್ಯಾಚಸ್ ಕಾಣಿಸುತ್ತೆ ಮೇಕಪ್ ಮಾಡಿದ್ರೆ. ಸೊ ಈ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರೆ ಮೇಕಪ್ ಕೂಡ ನೀಟಾಗಿ ಕೂರುತ್ತೆ, ಹೈಡ್ರೇಟ್ ಆಗಿರುತ್ತೆ ಸ್ಕಿನ್ ಅಂತ ಸೆಟಫಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಐ ಆಮ್ ಯೂಸಿಂಗ್ ಪ್ರೈಮರ್. ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಕೂರುತ್ತೆ. ಅದಾದ ನಂತರ ನಾನೀಗ ರೆವ್ಲಾನ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇದ್ರ ಜೊತೆಯಲ್ಲಿ ಒಂದು ಡ್ರಾಪ್ ರೋಸ್ ಗೋಲ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ರೋಸ್ ಗೋಲ್ಡ್ ಅನ್ನೋದು ಸ್ವಲ್ಪ ಫೇಸ್ ಗ್ಲಾಸಿಯಾಗಿ ಕಾಣಿಸುತ್ತೆ, ಮೇಕಪ್ ನೀಟಾಗಿ ಕೂರುತ್ತೆ, ತುಂಬ ಲುಕ್ ವೈಸ್ ಇಟ್ ಲುಕ್ ಸೋ ಗುಡ್, ಸೊ ಶೈನಿಂಗ್ ಬರುತ್ತೆ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದು ಏನು ಮಾಡಬೇಕಂದ್ರೆ ಇದು ಫೌಂಡೇಶನ್ ಜೊತೆಲಿ ಜಸ್ಟ್ 1 ಡ್ರಾಪ್ ಅಷ್ಟೇ ಆ್ಯಡ್ ಮಾಡ್ಕೋಬೇಕು. ನಾನೀಗ ಬ್ಯೂಟಿ ಬ್ಲೆಂಡರಿಂದ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ದಿಸ್ ಕಾಂಪ್ಯಾಕ್ಟ್ ಪೌಡರ್. ಲೈಟಾಗಿ ಐಬ್ರೋ ಪೆನ್ಸಿಲ್ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಐ ಲ್ಯಾಶಸ್ ಹಾಕೋತಿದ್ದೀನಿ. ನನ್ನ ಡ್ರೆಸ್ ಮ್ಯಾಚ್ ಆಗಬೇಕಂತ ಪಿಂಕ್ ವಿತ್ ಗೋಲ್ಡ್ ಮಿಕ್ಸ್ ಹಾಕೋತಿದ್ದೀನಿ. ನಾನು ಚಿಕ್ಕವಳಿದ್ದಾಗ ನನ್ನ ಕೆನ್ನೆ ರೋಸ್ ಅಂತ ಹಾಕ್ತಿದ್ರು ನಮ್ಮಮ್ಮ, ನನ್ನ ಡ್ಯಾನ್ಸ್ ಎಲ್ಲ ಇರುವಾಗ. ಸೊ ನಾನು ಆ ಪ್ಲೇಸಲ್ಲಿ ಈಗ ಬ್ಲಷ್ ಪೌಡರ್ ಹಾಕೋತಿದ್ದೀನಿ. ನೆಕ್ಸ್ಟ್ ನಾನೀಗ ಲಿಪ್ ಔಟ್ಲೈನರ್ ಹಾಕೋತಿದ್ದೀನಿ, ಲಿಪ್ ಶೇಪ್ ಮಾಡ್ಕೊಳ್ಳೋಕ್ಕೋಸ್ಕರ. ನಂಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಹುಚ್ಚು, ಸೊ ಅದು ಇದು 2 ಮಿಕ್ಸ್ ಮಾಡಿ ಹಾಕೋತಿದ್ದೀನಿ, ಸ್ವಲ್ಪ ಪಿಂಕಾಗಿ ಕಾಣಲಿ ಅಂತ. ನಾನು ಗ್ರೀನ್ ವಿತ್ ಗೋಲ್ಡ್ ಕಲರ್ ಲೆಹಂಗಾ ಹಾಕ್ಕೊಂಡಿದ್ದೀನಿ. ದಾಂಡಿಯಾಗೆ ಅಂತಲೇ ಈ ಜುಮ್ಕ ಪರ್ಚೇಸ್ ಮಾಡಿದ್ದೀನಿ. ನೋಡಿ ಹೇಗಿದೆ, ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ, ನೋಸ್ ರಿಂಗ್ ಹಾಕ್ಕೊಂಡೆ, ನೋಡಿ ಹೇಗೆ ಕಾಣ್ತಿದ್ದೀನಿ. ದಾಂಡಿಯಾ ಲುಕ್ ಬಂತ ನನಗೆ. ಲೆಟ್ಸ್ ಗೋ ಟು ದಾಂಡಿಯಾ. ಆಗಲೇ ಹೇಳಿದೆ ನಿಮಗೆ ಹೋಗುವಾಗ ನಾನು ಒಂದು ವಿಷಯ ಶೇರ್ ಮಾಡ್ಕೋತೀನಿ ಅಂತ. ನಾನು ಬೀಯಿಂಗ್ ಸೋಷಲ್ ಏಕ್ನೇಶ್ ಶುರುವತ್ NGO ಬಗ್ಗೆ ಹೇಳಲೇಬೇಕು. ಇದು ಮೇಯ್ನ್ಲಿ ಮಾಡ್ತಿರೋದು ಬಂದು ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೋಸ್ಕರ ಆರ್ಗನೈಸ್ ಮಾಡ್ತಿರೋದು ಪ್ರವೀಣ್ ಶುಕ್ಲಾ ಅವರು. ಜಸ್ಟ್ ಈಗ ತಾನೇ ರೀಚ್ ಆದೆ, ಮಕ್ಕಳು ಎಲ್ಲರೂ ಹಾಯ್ ಹೇಳ್ತಿದ್ದಾರೆ. ಈ ಮಕ್ಕಳು ಖುಷಿ ನೋಡಿ ನನಗೆ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗ್ತಿದೆ. ಈ ಥರ ಎಲ್ಲ ದಾಂಡಿಯಾ ಸೆಟ್ಟು ಅರೇಂಜ್ ಆಗೋಗಿದೆ. ಎಂಟ್ರಿ ಆದ ತಕ್ಷಣ ಸ್ನ್ಯಾಕ್ಸ್ಗೆ ಅಂತ ಪಾನಿಪುರಿ ಇಟ್ಟಿದ್ರು, ಜ್ಯೂಸ್ ಕುಡಿದ್ವಿ. ದಾಂಡಿಯಾ ಇವೆಂಟ್ ಮುಗಿದ ತಕ್ಷಣ ತುಂಬ ಚೆನ್ನಾಗಿ ಡೆಲಿಷಿಯಸ್ ಆಗಿ ಊಟ ಅರೇಂಜ್ ಮಾಡಿದ್ರು. ಏನೇನು ಮಾಡಿದ್ರು ಗೊತ್ತಾ? ಜಿಲೇಬಿ ಮಾಡಿದ್ರು, ಪೂರಿ ಸಾಗು, ಪಲಾವ್ ರೈತ, ಪಕೋಡ, ಹಪ್ಪಳ, ಜಾಮೂನ್ ಇದೆಲ್ಲ ಕೊಟ್ಟರು ನಮಗೆ. ಈವೆಂಟ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಬಾ ಹೇಳಿ ಮನೆಗೆ ರಿಟರ್ನ್ ಆಗ್ತಾ ಇದ್ದೀನಿ. ಈ ಈವೆಂಟಲ್ಲಿ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಹೇಗಿತ್ತು ನನ್ನ ಮೇಕಪ್, ನನ್ನ ಡ್ರೆಸ್, ನನ್ನ ಲುಕ್? ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಕಾವ್ಯ.